ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ 15. ಸ್ವಲ್ಪ ಹುಷಾರಾಗಿದ್ದಳು ಭುವನ. ಜಗತ್ ಅವಳನ್ನು ಮನೆಗೆ ಕರೆದುಕೊಂಡು ಬಂದಿದ್ದ. ಲಕ್ಷ್ಮಿಯವರು ಚೆನ್ನಾಗಿ ಆರೈಕೆ ಮಾಡುತ್ತಿದ್ದರು. ಅವಳ ಮೇಲೆ ಇದ್ದ ಪ್ರೀತಿ ಇನ್ನೂ ಹೆಚ್ಚಾಗಿತ್ತು ಲಕ್ಷ್ಮಿಯವರಿಗೆ. ತುಂಬ ಧನ್ಯವಾದ ಕಣೆ ಭುವನ, ನನ್ನ ಮಗನನ್ನು ಉಳಿಸಿಕೊಂಡದಕ್ಕೆ ಎಂದು ಲಕ್ಷ್ಮಿ ಹೇಳಿದಾಗ, ಅದಕ್ಕೆ ಧನ್ಯವಾದ ಎಲ್ಲ ಯಾಕತ್ತೆ, ನಾನು ಈ ಊರಿಗೆ ಬಂದಾಗ ನನಗೆ ಸಹಾಯ ಮಾಡ್ತಿದ್ದೀರಿ, ಗೊತ್ತಿಲ್ಲದ ಊರಲ್ಲಿ ಇರೋಕೆ ಜಾಗ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ, ಅದರ ಮುಂದೆ ಇದೆಲ್ಲ ಏನಿಲ್ಲ ಬಿಡಿಯತ್ತೆ ಭುವನ ಹೇಳಿದಾಗ, ಹಾಗೆಲ್ಲ ಹೇಳೋದು ನಿನ್ನ ದೊಡ್ಡ ಗುಣ ಕಣೆ, ನಿನ್ನ ಪ್ರಾಣ ಅಂತಾನೋ ನೋಡ್ದೆ ನನ್ನ ಮಗನನ್ನು ಕಾಪಾಡಿದ್ಯಾ, ತುಂಬ ಧನ್ಯವಾದ ಕಣೆ ಎಂದು ಅವಳ ಹಣೆಗೆ ಮುತ್ತಿಟ್ಟರು ಲಕ್ಷ್ಮಿ. ಬಾಗಿಲ ಬಳಿ ನಿಂತು ಅವರಿಬ್ಬರನ್ನು ನೋಡುತ್ತಿದ್ದ ಜಗತ್, ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ ಕಿತ್ತಾಡ್ಕೊಂಡಿರ್ತಾರೆ, ನನ್ನ ಮನೆಯಲ್ಲಿ ನನ್ನ ಅಮ್ಮ ಮಗನಿಗಿಂತ ಸೊಸೆಯೇ ಜಾಸ್ತಿ ಮುದ್ದು ಮಾಡ್ತಾರೆ, ನಾನು ಭುವನನ ಮದುವೆ ಆದರೆ ಅಮ್ಮ ನನ್ನ ಮರೆತೇ ಹೋಗ್ಬಿಡ್ತಾರೇನೋ ಎಂದು ಮನಸ್ಸಲ್ಲೇ ಯೋಚಿಸುತ್ತಾ ನಿಂತು ಬಿಟ್ಟನು. ಯಾಕೋ ಅಲ್ಲೇ ನಿಂತಿದ್ಯಾ, ಬಾ ಇಲ್ಲಿಗೆ ಎಂದು ಕರೆದರು ಲಕ್ಷ್ಮಿ. ಅವರ ಪಕ್ಕದಲ್ಲೇ ಹೋಗಿ ಕೂತವನು, ಏನೇ ಪಟಾಕಿ, ಹೇಗಿದ್ಯಾ ಈಗ ಎಂದು ಕೇಳಿದಾಗ, ಚೆನ್ನಾಗಿದೆ, ಸ್ವಲ್ಪ ಹೊಟ್ಟೆ ನೋವಿದೆ ಎಂದಳು. ಬೇಗ ಹುಷಾರಾಗೆ, ನನಗೆ ನಿನ್ನ ಜೊತೆಗೆ ಜಗಳ ಮಾಡದೆ ತುಂಬ ಬೋರ್ ಹೊಡಿತಿದೆ ಎಂದು ಜಗತ್ ಹೇಳಿದಾಗ, ಏನೋ ಅದು ಆ ಥರ ಮಾತಾಡೋದು, ಯಾವಾಗಲೂ ಅವಳ ಜೊತೆಗೆ ಜಗಳ ಮಾಡ್ತಾ ಇರು, ಅವಳು ಇಲ್ಲಿಂದ ಹೋದರೆ ಆಮೇಲೆ ಬೇಜಾರು ಮಾಡ್ಕೊಳ್ತೀಯ ಎಂದು ಲಕ್ಷ್ಮಿ ಹೇಳಿದಾಗ, ಇವಳಲ್ಲಿಗೆ ಹೋಗ್ತಾಳೆ ಮಮ್ಮಿ, ನನಗೆ ಕಾಟ ಕೊಡೋಕೆ ಅಂತಾನೆ ಬಂದಿದ್ದಾಳೆ ಎಂದನು ಜಗತ್. ಸುಮ್ಮನೆ ಇರೋ, ಪಾಪ ಅವಳ ನೋವು ಅವಳಿಗೆ. ಭುವನ ಬಳಿ ತಿರುಗಿ, ಸ್ವಲ್ಪ ರೆಸ್ಟ್ ಮಾಡು, ನಾಳೆ ಮಾತಾಡೋಣ ಎಂದು ಲಕ್ಷ್ಮಿಯವರು ಜಗತ್ನನ್ನು ಕರೆದುಕೊಂಡು ಹೊರ ಹೋದರು. ಎಲ್ಲರೂ ಮಲಗಿದ ಮೇಲೆ ಮತ್ತೆ ಭುವನ ಕೋಣೆಗೆ ಬಂದನು ಜಗತ್. ಅವಳ ಕೈಗೆ ಅವನ ಕೈ ಸೇರಿಸಿ, ನಿನ್ನ ಒಂದು ಕ್ಷಣನೂ ಬಿಟ್ಟಿರೋಕೆ ಆಗೋದಿಲ್ವೇ ನನಗೆ, ಅಷ್ಟು ಹಚ್ಕೊಂಡಿದ್ದೀನಿ ನಿನ್ನ, ಮೊದಲು ಅಂಜಲಿ ಸಮಸ್ಯೆ ಬಗೆಹರಿಸ್ತೀನಿ, ಆಮೇಲೆ ನಿನ್ನ ಮತ್ತೆ ಯೋಚಿಸುತ್ತಾ, ಅರೆ ಆವತ್ತು ಅಂಜಲಿ ಮತ್ತೆ ಅವಳ ಗಂಡನ ಚಿತ್ರ ಬಿಡಿಸಿದ್ವಿ ಅಲ್ವಾ, ಅದರ ನೆನಪೇ ಇಲ್ಲ, ನಾಳೆನೇ ಶಿವ ಹತ್ರ ಅದನ್ನು ಕೊಡಬೇಕು, ಆದಷ್ಟು ಬೇಗ ಅವನನ್ನು ಹುಡುಕಬೇಕು ಮತ್ತೆ ಯೋಚಿಸಿದವನು, ನಾನೇನು ಭುವನನ ಮದುವೆ ಆಗ್ತೀನಿ, ಆದರೆ ಪೂರ್ವಿ ಅವಳೇನು ಮಾಡ್ತಾಳೆ, ಅವಳ ಜೀವನಕ್ಕೂ ಏನಾದರೂ ನೆಲೆ ಕಲ್ಪಿಸಿಕೊಡಬೇಕು ಎಂದು ಯೋಚಿಸುತ್ತಾ ಭುವನಾಳ ಕೈ ಹಿಡಿದು ಅವಳನ್ನು ನೋಡುತ್ತಿದ್ದವನು ನಿದ್ದೆಗೆ ಜಾರಿದ್ದನು. ಬೆಳಗ್ಗೆ ಎಲ್ಲರೂ ಎದ್ದೇಳುವುದಕ್ಕಿಂತ ಮೊದಲೇ ಎದ್ದು ತನ್ನ ಕೋಣೆಗೆ ಓಡಿದನು. ಬೆಳಗ್ಗೆ ಎದ್ದು ಜಗತ್ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದ. ಭುವನ ಎದ್ದು ಸ್ವಲ್ಪ ನಡೆಯುತ್ತಿದ್ದಳು. ಹಾಗೆ ನಡೆಯುತ್ತಾ ಜಗತ್ ಬಳಿ ಜೇಕೆ ವಿಷಯ ಹೇಳಲು ಬಂದಳು. ಜಗ್ಗ, ನಾನು ನಿನ್ನತ್ರ ಏನೋ ಹೇಳಬೇಕಿತ್ತು, ಅದೇ ಆ ಅಂಜಲಿಯ ಎನ್ನುತ್ತಿರಬೇಕಾದರೆ ಶಿವು ಅಲ್ಲಿಗೆ ಬಂದಿದ್ದ. ಬಾಸ್, ಇವತ್ತು ಬೇಗ ಆಫೀಸಿಗೆ ಹೋಗೋದಕ್ಕಿದೆ ಅಂತ ಹೇಳಿದ್ರಲ್ಲ ಬಾಸ್, ಏನಾದರೂ ಮುಖ್ಯವಾದ ಕೆಲಸ ಇತ್ತಾ? ನಾನು ಕಾಫಿ ತಿಂಡಿ ಏನು ತಿಂದೇನೆ ಬಂದ್ಬಿಟ್ಟೆ. ಇಲ್ಲಿ ಮೇಲೆ ಬರುವಾಗ ನಿಮ್ಮ ಅಮ್ಮ ತಿಂಡಿ ತಿಂತ್ಯಾ ಅಂತ ಕೇಳಿದ್ರು, ನಾನು ನಿಮ್ಮ ಹತ್ರ ಕೇಳಿ ತಿನ್ನೋಣ ಅಂತ ಶಿವು ಹೇಳುತ್ತಿರಬೇಕಾದರೆ, ಯಾವಾಗಲೂ ತಿನ್ನೋದ್ರ ಬಗ್ಗೆನೇ ಯೋಚನೆ ಅಲ್ವಾ ನಿನಗೆ, ಹೋಗಿ ತಿನ್ನು ಬಕಾಸುರ, ನನ್ನ ಯಾಕೆ ಕೇಳ್ತೀಯಾ ಎಂದು ಶಿವುಗೆ ಹೇಳಿ ಮತ್ತೆ ಭುವನ ಕಡೆಗೆ ತಿರುಗಿ, ನೀನು ತಿಂಡಿ ತಿಂದ್ಯಾ ಪಟಾಕಿ ಎಂದು ಕೇಳಿದ್ದನು ಜಗತ್. ಅವಳು ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದ್ದಳು. ಬಾ ತಿನ್ನೋಣ ಎಂದಾಗ ಅವಳು ಮುಂದಕ್ಕೆ ಹೆಜ್ಜೆ ಇಡಲು ಹೋಗಿ ಎಡವಿ ಕೆಳಕ್ಕೆ ಬೀಳಲು ಹೋದಾಗ ಜಗತ್ ಅವಳ ನಡು ಬಳಸಿ ಹಿಡಿದು, ಹುಷಾರು ಪುಟ, ನೋಡ್ಕೊಂಡು ಹೋಗು, ನಡೆಯೋಕೆ ಆಗಲಿಲ್ಲ ಅಂದರೆ ಕೂತ್ಕೋ, ನಾನೇ ತಿಂಡಿ ಇಲ್ಲಿಗೆ ತಂದು ಕೊಡ್ತೀನಿ ಎಂದು ಜಗತ್ ಹೇಳಿದಾಗ, ಇಲ್ಲ
ಸ್ವಲ್ಪ ಎಡವಿದೆ ಅಷ್ಟೆ, ನಾನೇ ಹೋಗ್ತೀನಿ ಎಂದು ಭುವನ ಹೇಳಿದಾಗ, ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಅವಳ ಕೈ ಹಿಡಿದು ಅವಳೊಂದಿಗೆ ಮುಂದೆ ನಡೆದ. ಅವರಿಬ್ಬರನ್ನೂ ನೋಡುತ್ತಿದ್ದ ಶಿವು, ಅಪ್ಪ ಎಷ್ಟು ಮುದ್ದಾದ ಜೋಡಿ ಎಂದು ಮನಸ್ಸಲ್ಲೇ ನಕ್ಕ. ತಿಂಡಿ ತಿಂದು ಆಫೀಸಿಗೆ ಹೊರಟರು ಜಗತ್ ಮತ್ತು ಶಿವು. ಆಫೀಸಿಗೆ ಹೋಗೋ ದಾರಿಯಲ್ಲಿ, ಬಾಸ್ ನೀವು ಅತ್ತಿಗೆನ ಅಷ್ಟೊಂದು ಕೇರ್ ಮಾಡ್ತೀರಾ? ನೀವು ಅವರನ್ನು ಪ್ರೀತಿಸ್ತಿರೋ ವಿಷಯ ಅತ್ತಿಗೆಗೆ ಹೇಳಿದ್ದೀರಾ? ಬೇಗ ಹೇಳಿಬಿಡಿ ಬಾಸ್, ನಿಮ್ಮನ್ನು ಮದುಮಕ್ಕಳ ಹಾಗೆ ನೋಡೋ ಆಸೆ ಇದೆ ಬಾಸ್ ಎಂದನು ಶಿವು. ಮುಂದೆ ಯಾವಾಗಲಾದರೂ ಹೇಳಿದರೆ ಆಯಿತು ಶಿವು, ಅವಳು ಯಾವಾಗಲೂ ನನ್ನ ಜೊತೆಗೆ ಇರ್ತಾಳೆ ಅಲ್ವಾ? ಅವಳು ಬೇರೆಯೇ ಆಲೋಚನೆಯಲ್ಲಿದ್ದಾಳೆ. ನಾನು ಅವಳಿಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿದ್ದೇನೆ. ಹಿಂದೆ ಸೀಟ್ನಲ್ಲಿ ಒಂದು ಚಿತ್ರ ಇದೆ, ಅದಂತೆಗೆ ಎಂದನು ಜಗತ್. ಶಿವು ಆ ಚಿತ್ರವನ್ನು ತೆಗೆದು ನೋಡಿ, ಯಾರಿದು ಬಾಸ್ ಎಂದು ಕೇಳಿದನು. ಅದು ಭುವನ ಅಕ್ಕ ಮತ್ತೆ ಭಾವ. ನಾವೀಗ ಅವರಿಬ್ಬರನ್ನೂ ಹುಡುಕಬೇಕು ಎಂದನು ಜಗತ್. ನಾನು ಈ ಚಿತ್ರದಲ್ಲಿರೋನನ್ನು ಎಲ್ಲೋ ನೋಡಿದ್ದೀನಿ ಬಾಸ್, ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ ಎಂದು ಶಿವು ಹೇಳಿದಾಗ, ಸರಿಯಾಗಿ ನೆನಪು ಮಾಡು, ಆದಷ್ಟು ಬೇಗ ನಾವು ಅವರನ್ನು ಹುಡುಕಬೇಕು. ಜೊತೆಗೆ ಆವತ್ತು ಭುವನಾಗೆ ಚಾಕು ಚುಚ್ಚಿದವರನ್ನು ಹುಡುಕಬೇಕು. ನೆನಪಿದೆ ತಾನೇ? ಅವರು ಯಾರೋ ತುಂಬ ಬ್ರಿಲಿಯಂಟ್ ಅನಿಸುತ್ತೆ. ಪೊಲೀಸರು ಹುಡುಕ್ತಾರೆ ಅಂತ ಗೊತ್ತಿದ್ದು CCTV ಫೂಟೇಜ್ನ ಡಿಲೀಟ್ ಮಾಡಿದ್ದಾರೆ. ನಾವು ಮೊದಲೇ ನೋಡಿದ್ದಕ್ಕೆ ಆ ಕಾರ್ ನಂಬರ್ ಸಿಕ್ತು, ಇಲ್ಲ ಅಂದರೆ ನಮಗೆ ಕಷ್ಟ ಆಗ್ತಿತ್ತು ಎಂದನು ಜಗತ್. ಹೌದು ಬಾಸ್, ಆದಷ್ಟು ಬೇಗ ಎಲ್ಲ ಪ್ರಾಬ್ಲಮ್ಗಳು ಪರಿಹಾರ ಆಗಿ ನಿಮ್ಮ ಮತ್ತೆ ಅತ್ತಿಗೆ ಮದುವೆ ಆದರೆ ಅಷ್ಟೇ ಸಾಕು ಎಂದು ಮಾತಾಡುತ್ತಾ ಆಫೀಸಿಗೆ ತಲುಪಿದ್ದರು ಇಬ್ಬರು. ರಾತ್ರಿ ತುಂಬ ಹೊತ್ತು ಕಳೆದರೂ ಜಗತ್ ಮನೆಗೆ ಬಂದಿರಲಿಲ್ಲ. ಅವನ ಬಳಿ JK ವಿಷಯ ಹೇಳಬೇಕು ಎಂದು ತುಂಬ ದಿನದಿಂದ ಕಾಯುತ್ತಿದ್ದ ಭುವನ ಬಳಿ ಲಕ್ಷ್ಮಿಯವರು ಬಂದು, ಭುವನ ತುಂಬ ಲೇಟ್ ಆಗಿದ್ಯಮ್ಮ, ಹೋಗಿ ಮಲ್ಕೋ. ಜಗತ್ ಜೊತೆಗೆ ಏನಾದರೂ ಮಾತಾಡೋದಿದ್ರೆ ನಾಳೆ ಮಾತಾಡುವಂತೆ ಎಂದರು. ಮನಸ್ಸಿಲ್ಲದ ಮನಸ್ಸಲ್ಲಿ ಭುವನ ತನ್ನ ಕೋಣೆಗೆ ಹೋಗಿ, ನಾಳೆ ಹೇಗಾದರೂ ಜಗ್ಗನ ಹತ್ರ ಎಲ್ಲ ವಿಷಯ ಹೇಳಿಬಿಡ್ಬೇಕು ಎಂದುಕೊಳ್ಳುತ್ತಾ ನಿದ್ದೆಗೆ ಜಾರಿದ್ದಳು. ತುಂಬ ತಡವಾಗಿ ಬಂದವನು ತುಂಬ ಕೆಲಸ ಇದ್ದುದರಿಂದ ಸುಸ್ತಾಗಿ ಮಲಗಿದ್ದನು. ಭುವನ ಬೆಳಗ್ಗೆ ಎದ್ದಾಗ ಜಗತ್ ಅದಾಗಲೇ ಆಫೀಸಿಗೆ ಹೋಗಿ ಆಗಿತ್ತು. ಪ್ರತಿ ಸಲ ಜಗ್ಗನ ಹತ್ರ ಹೇಳೋಕೆ ಹೋದಾಗಲೆಲ್ಲ ಏನಾದರೂ ಆಗ್ತಾನೆ ಇರುತ್ತೆ. ಹೀಗೆ ಆದರೆ ನಾನು ಯಾವಾಗ JK ಭಾವನ ವಿಷಯ ಜಗ್ಗನ ಹತ್ರ ಹೇಳೋದು? ದುರ್ಗಮ್ಮ, ಇವತ್ತು ನಾನು ಹೇಗಾದರೂ ಜಗ್ಗನ ಹತ್ರ ಅವತ್ತು ರಾತ್ರಿ JK ಭಾವನ ನೋಡಿದ್ದು, ನನಗೆ ಚಾಕು ಚುಚ್ಚಿದ್ದು ಅವರೇ ಎಂದು ಹೇಳೋ ಹಾಗೆ ಮಾಡು. ನಾನು ಆದಷ್ಟು ಬೇಗ ಊರಿಗೆ ಹೋಗಬೇಕು ಅಕ್ಕನನ್ನು ಕರ್ಕೊಂಡು ಎಂದು ದೇವರ ಬಳಿ ಕೇಳಿಕೊಂಡಳು ಭುವನ. ಮಧ್ಯಾಹ್ನದ ಹೊತ್ತಿಗೆ ಮಾರುಕಟ್ಟೆಗೆಂದು ಹೊರಟ ಲಕ್ಷ್ಮಿ ಭುವನ ಬಳಿ, ಮಾರುಕಟ್ಟೆಗೆ ಬರ್ತೀಯಾ ಎಂದು ಕೇಳಿದಾಗ, ಹ್ಞೂ ಬರ್ತೀನಿ, ಮನೇಲಿ ಕೂತು ಸಾಕಾಗಿದೆ ಎಂದಳು ಭುವನ. ಇಬ್ಬರು ಮಾರುಕಟ್ಟೆಗೆ ಹೋದರು. ಲಕ್ಷ್ಮಿಯವರು ತರಕಾರಿ ತೆಗೆದುಕೊಳ್ಳಲು ಹೋಗಿದ್ದರು. ಭುವನ ಕಾರಿನಲ್ಲೇ ಕೂತಿದ್ದಳು. ತುಂಬ ಹೊತ್ತು ಕೂತು ಸುಸ್ತಾಗಿ ಕಾರಿನಿಂದ ಇಳಿದಳು. ಕಾರಿನ ಚಾಲಕನಾಗಿದ್ದ ರಾಮಣ್ಣನ ಬಳಿ, ರಾಮಣ್ಣ, ನಾನು ಅತ್ತೆ ಹತ್ರ ಹೋಗ್ತೀನಿ ಎಂದು ಮುಂದಕ್ಕೆ ಹೆಜ್ಜೆ ಹಾಕುತ್ತಿದ್ದಳು. ಅವಳ ಹಿಂದಿನಿಂದ ಬಂದ ಸಂದೇಶ್, ಭುವನ ಎಂದು ಕರೆದನು. ಯಾರೆಂದು ತಿಳಿಯದೆ ಹಿಂದಕ್ಕೆ ತಿರುಗಿದಾಗ ಸಂದೇಶ್ ನಿಂತಿದ್ದನು. ಅವನನ್ನು ಕಂಡು, ನೀನಾ ಎಂದಳು ಭುವನ. ಯಾಕೆ ಭುವನ, ನಾನು ಫೋನ್ ಮಾಡಿದರೆ ಫೋನ್ ತೆಗಿಯಲ್ಲ, ನನ್ನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ವಾ ಎಂದು ಸಂದೇಶ್ ಕೇಳಿದಾಗ, ಜಗ್ಗ ಹೇಳಿದ್ದಾನೆ ನೀನು ಸರಿ ಇಲ್ಲ ಅಂತ. ಅವತ್ತು ಪಾರ್ಟಿಲಿ ನಡೆದದ್ದನ್ನು ಹೇಳಿದ್ದಾನೆ. ನಿನ್ನಿಂದ ದೂರ ಇರೋಕೆ ಹೇಳಿದ್ದಾನೆ. ಅದಕ್ಕೆ ನೀನು ಫೋನ್ ಮಾಡಿದ್ರೂ ತೆಗೀತಿಲ್ಲ ಎಂದು ಭುವನ ಹೇಳಿದಾಗ, ಅವನು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನನ್ನ ಕಂಡ್ರೇನೆ ಆಗಲ್ಲ. ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿ ನಿನ್ನ ತಲೆ ಕೆಡಿಸುತ್ತಿದ್ದಾನೆ. ನೀನು ಅವನ ಮಾತು ನಂಬಿ ನನ್ನೊಂದಿಗೆ ಮಾತು ಬಿಟ್ಟಿದೀಯಾ
ಎಂದು ಸಂದೇಶ್ ಕೇಳುತ್ತಿದ್ದಾಗ ಯಾರೋ ಹಿಂದಿನಿಂದ ಸಂದೇಶ್ ತಲೆಗೆ ಜೋರಾಗಿ ಹೊಡೆದಿದ್ದರು. ಕ್ಷಣ ಮಾತ್ರದಲ್ಲಿ ಸಂದೇಶ್ ಕೆಳಕ್ಕೆ ಬಿದ್ದು ಒದ್ದಾಡುತ್ತಿದ್ದ. ಭುವನ ಸಂದೇಶ್ನನ್ನು ನೋಡಿ ಅವನಿಗೆ ಹೊಡೆದದ್ದು ಯಾರೆಂದು ನೋಡಿದಳು. ಅವಳ ಮುಂದೆ ನಿಂತಿದ್ದವರನ್ನು ಕಂಡು ಹೆದರಿ ಅಖಿಲೇಶ್ ಎಂದಳು. ಹೌದು, ನಾನೇ. ನನ್ನ ಮದುವೆ ಆಗೋದ್ರಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಯಾವನ ಜೊತೆಗೋ ತಿರ್ಗಾಡ್ತಾ ಇದ್ದೀಯಾ? ನಿನ್ನ ಹುಡುಕೋಕೆ ಇಷ್ಟು ದಿನ ಕಷ್ಟಪಟ್ಟೆ, ಇನ್ನು ನಿನ್ನ ಬಿಡಲ್ಲ ಎನ್ನುತ್ತಾ ಅವಳ ಮುಡಿ ಹಿಡಿದು ಕಾರಿನೊಳಗೆ ಎಳೆದು ಕೂರಿಸಿದನು ಅಖಿಲೇಶ್. ತಲೆ ಹಿಡಿದು ಒದ್ದಾಡುತ್ತಿದ್ದ ಸಂದೇಶ್ನನ್ನು ರಾಮಣ್ಣ ನೋಡಿ ಅವನ ಬಳಿ ಓಡಿ ಬಂದರು. ಲಕ್ಷ್ಮಿ ಅವರು ಕೂಡ ಆ ಸ್ಥಳಕ್ಕೆ ಓಡೋಡಿ ಬಂದರು. ಆದರೆ ಅಷ್ಟು ಹೊತ್ತಿಗೆ ಅಖಿಲೇಶ್ ಕಾರು ಹೊರಟಾಗಿತ್ತು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.